ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಮಟನ್ ಕುರ್ಮಾ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಓಕೆನಾ? ಸೊ ಮಟನ್ ಕುರ್ಮಾ ಬಂದ್ಬಿಟ್ಟು ಈ ಗೀ ರೈಸ್ಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಚಪಾತಿ ಜೊತೆ ಆಗಿರಬಹುದು, ಪೂರಿ ಜೊತೆ ಆಗಿರಬಹುದು, ದೋಸೆ ಜೊತೆ ಆಗಿರಬಹುದು, ಅಥವಾ ರೊಟ್ಟಿ ಜೊತೆ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್. ಮತ್ತು ಮುದ್ದೆ ಜೊತೆ ಕೂಡ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ತಿಳಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಫ್ರೆಂಡ್. ಓಕೆನಾ? ಸೊ ಅದಕ್ಕೆ ಬೇಕಾಗಿರುವಂತಹ 1 kg ಆಗುವಷ್ಟು ಮಟನ್ನ ನಾನು ತೊಗೊಂಡಿದ್ದೀನಿ ಫ್ರೆಂಡ್. ಓಕೆನಾ? ಮಟನ್ನ ನೀಟಾಗಿ ತೊಳ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ, ನಮ್ಮ ಚಿತ್ರದುರ್ಗದ ಕಡೆ ಒಳ್ಳೆ ನಾಟಿ ಮಟನ್ ಸಿಗುತ್ತೆ ಫ್ರೆಂಡ್. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ, ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ನಮ್ಮ ಚಿತ್ರದುರ್ಗದ ಮಟನ್. ಸೊ ಅದಕ್ಕೆ ಬೇಕಾಗಿರುವಂತಹ ಒಂದು ಸ್ಪೈಸಸ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು ಮತ್ತು ಕರಿಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್. ಇದೆಲ್ಲ ಒಗ್ಗರಣೆಗೆ ಬೇಕಾಗುತ್ತೆ. ಮತ್ತು ಈರುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿನ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್. ಓಕೆನಾ? ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ನಾನು ಮೊದಲಿಗೆ ಇಲ್ಲಿ ಮಟನ್ನ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಮಟನ್ಗೆ 200 ಗ್ರಾಮ್ ಆಗುವಷ್ಟು 200 ml ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 2 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಮತ್ತು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಧನಿಯಾ ಪೌಡರ್ ಎಲ್ಲ ಮನೇಲೇ ಮಾಡಿಟ್ಕೊಂಡಿರೋದು ಫ್ರೆಂಡ್, ಮನೆಯದೇ ಆಗಿರುತ್ತೆ. ಗರಂ ಮಸಾಲ ಬಂದು ಹೊರಗಡೆಯಿಂದ ಅಂದರೆ ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1 ರಿಂದ 1.5 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನಾನೀಗ ನೀಟಾಗಿ ಮಟನ್ನ ಕಲಿಸ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಓಕೆನಾ? ನೋಡಿ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವೇನು ಮ್ಯಾರಿನೇಟ್ ಮಾಡಬೇಕಂತ ಇರ್ತೀವಲ್ಲ ಫ್ರೆಂಡ್, ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕಾಗ್ತದೆ. ಮತ್ತು ಪುನಃ ನಾನಿಲ್ಲಿ 1 ರಿಂದ 2 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕಿ ಮತ್ತು ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ. ಮಟನ್ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡೋಣ. ಇನ್ನೊಂದು ಕಡೆ ನಾನಿಲ್ಲಿ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ನಾವೇನು ಹೆಚ್ಕೊಂಡಿರ್ತೀವಲ್ಲ, ಆ ಈರುಳ್ಳಿನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್. ಫ್ರೈ ಅಂದರೆ ಹೇಗೆ ಅಂದರೆ ಸ್ವಲ್ಪ ಅಂದರೆ ಲೈಕ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಓಕೆನಾ? ಆ ರೀತಿಯಾಗಿ ಅದು ಫ್ರೈ ಆಗಬೇಕು. ಮತ್ತು ನಾವು ಕೈಯಲ್ಲಿ ಅದನ್ನು ಈ ಥರ ಸ್ಮ್ಯಾಶ್ ಮಾಡಿದ್ರೆ ಸೌಂಡ್ ಬರಬೇಕು ಅದು. ಓಕೆನಾ? ಈಗ ಏನಾದರೂ ನಾವು ಕರೋದ್ರೆ ಸೌಂಡ್ ಬರುತ್ತಲ್ಲ, ಕ್ರಂಚಿ ಆಗಿರುತ್ತಲ್ಲ, ಆ ಥರ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಆಗೋ ಇದನ್ನ ಈರುಳ್ಳಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತಾ ಇದೆ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಾಗುತ್ತೆ. ಹಾಗಾದರೆ ಮಾತ್ರ ಅದು ಕೂಲ್ ಆದಮೇಲೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರೋದು. ನೋಡಿ, ಈ ರೀತಿಯಾಗಿ ಆಗಿದೆ. ಇದನ್ನು ನಾವೀಗ ಒಂದು 10 ನಿಮಿಷ ಕೂಲ್ ಆಗ್ಲಿಕ್ಕೆ ಬಿಡೋಣ. ಫುಲ್ ಕೂಲ್ ಆದ್ರೇ ಅದು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರೋದು. ಓಕೆನಾ? ಸೊ ಅದೇ ಎಣ್ಣೆಗೆ ನಾವೇನು ಸ್ಪೈಸಸ್ ತೊಗೊಂಡಿದ್ವಲ್ಲ, ಏಲಕ್ಕಿ, ಲವಂಗ, ಕರಿಮೆಣಸು, ಮೊಗ್ಗು, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿರೋದ್ರಿಂದ ನಾವೇನು ತಡ ಮಾಡೋದು ಬೇಡ ಹಾಕ್ಬಿಟ್ಟಿದ್ದೀನಿ. ಮತ್ತು ಪುನಃ ಅದೆಲ್ಲ ಸ್ಪೈಸಸ್ ಆದಮೇಲೆ ನಾವೇನು ಮಟನ್ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ 10 ಮಿನಿಟ್ಸ್ಗೆ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಫ್ರೆಂಡ್. ಓಕೆನಾ? ಒಂದೇ ಸರಿ ಬಗ್ಗಿಸ್ಕೊಬೇಡಿ, ತುಂಬ ಎಣ್ಣೆ ಕಾದಿರೋದ್ರಿಂದ ಪಟಾರ್ ಅಂತ ಮೇಲೆ ಸಿಡಿಯುತ್ತೆ. ಸ್ವಲ್ಪ ಹಾಕ್ಬಿಟ್ಟು ಮೊದಲೇ, ಆಮೇಲೆ ಮಿಕ್ಕಿದ್ದೆಲ್ಲ ಬಗ್ಗಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಆಗಿದೆ. 1-2 ಸರಿ ಈ ಥರ ಬಾಡಿಸ್ಕೋಬೇಕು ನಾವು ಇಲ್ಲಿ ಹಾಕಿದ್ಮೇಲೆ. ಓಕೆನಾ? ಸ್ವಲ್ಪ ನೋಡಿ, ಅದು ಕಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ವ, ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಲಿ ಅದು. ಸೊ ನಾವು ಇನ್ನೊಂದು ಕಡೆ ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ. ಓಕೆನಾ? ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಮ್ಯಾರಿನೇಟ್ ಮಾಡುವಾಗಲೂ ಕೂಡ ಆಲ್ರೆಡಿ ನಾವು ಪೇಸ್ಟ್ ಹಾಕಿದ್ದೀವಿ. ಓಕೆನಾ? ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನ್ನೋದ್ರಿಂದ ನಾವು ಈ ರೀತಿ ಮತ್ತೆ ಸಪ್ರೇಟಾಗಿ ಇದನ್ನೆಲ್ಲ ರುಬ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ಫ್ರೆಂಡ್. ನೋಡಿ, ಕುದೀತಾ ಇದೆ. ಈ ರೀತಿ ಪೇಸ್ಟ್ ಆಗಿದೆ ಕೂಡ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಇಷ್ಟನ್ನು ಪೇಸ್ಟ್ ಮಾಡಿದ್ದೀನಲ್ಲ, ಆ ಕುದೀತಿರೋ ಅಂಥ ಮಟನ್ ಗ್ರೇವಿಗೆ ಹಾಕ್ಕೊಂಡು ಈ ರೀತಿಯಾಗಿ ನಾನು ಬಾಡಿಸ್ಕೊಂಡಿದ್ದೀನಿ ಫ್ರೆಂಡ್. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಗ್ರೇವಿ ಮಾತ್ರ. ಅದರಲ್ಲೂ ಗೀ ರೈಸ್ ಜೊತೆ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ನೋಡಿ, ಇನ್ನೊಂದು ಕಡೆ ಈರುಳ್ಳಿ ನಾವೇನು ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ವಲ್ಲ, ಆ ಫ್ರೈ ಮಾಡಿರೋಂಥ ಈರುಳ್ಳಿ ಈಗ ತಣ್ಣ ಆಗಿದೆ, ಕೂಲ್ ಆಗಿದೆ. ಅದನ್ನು ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಂದು ಬಣ್ಣ ಅದು ಬರಬೇಕು. ಓಕೆನಾ? ಇದು ಸೀದೋಗಿದೆ ಅಂತಲ್ಲ, ಲೈಕ್ ಈ ರೀತಿಯಾಗಿ ಆಗಬೇಕಂದ್ರೆ, ಕ್ರಿಸ್ಪಿಯಾಗಿರ್ಬೇಕಾದ್ರೆ ನಾವು ಇಷ್ಟು ಹುರ್ಕೋಬೇಕಾಗತ್ತೆ. ನೋಡಿ, ಈ ಕಲರ್ ಆಗಿ ಈ ರೀತಿಯಾಗಿ ಆಗಿದೆ. ಇದಕ್ಕೆ 1-2 ಪುಟಾಣಿ ಟೊಮೊಟೊ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್, ಈ ರೀತಿಯಾಗಿ. ಓಕೆನಾ? ಸೊ ಆ ಈರುಳ್ಳಿ ಪೇಸ್ಟ್ನ ಈಗ ನಾವು ಗ್ರೇವಿಗೆ ಹಾಕ್ಕೊಳ್ಳೋಣ. ಗ್ರೇವಿಗೆ ಹಾಕ್ಕೊಂಡು ಅದೇ ಮಿಕ್ಸಿಲಿ ಸ್ವಲ್ಪ ನೀರು ಕೂಡ ನಿಮ್ಗೆ ಎಷ್ಟು ಗ್ರೇವಿ ಬೇಕೋ, ಕುರ್ಮಾ ಗ್ರೇವಿ ಅಷ್ಟಕ್ಕೆ ಹಾಕ್ಕೊಳ್ಳಿ. ಓಕೆನಾ? ನೋಡಿ,
ನೋಡಲಿಕ್ಕೂ ಕೂಡ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಟೇಸ್ಟಾಗಿರುತ್ತೆ. ಅದರಲ್ಲೂ ಗೀ ರೈಸ್ ಜೊತೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್. ಓಕೆನಾ. ಫೈನಲಿ ಕೊತ್ತಂಬರಿ ಹಾಕ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡೋಣ. ಓಕೆನಾ. ಈ ಮಟನ್ ನಾವು ತೊಗೊಂಡಿರೋಂಥ ಮಟನ್ಗೆ 3 ವಿಷಲ್ಸ್ ಹಾಕ್ಸಿದ್ದು, 3 ವಿಷಲ್ಸ್ ಹಾಕ್ಸಿದ್ದು ಫ್ರೆಂಡ್. ಓಕೆನಾ. ನೋಡಿ ಫ್ರೆಂಡ್, ಈಗ ವಿಷಲ್ ಹಾಕ್ಸಿ ಅದು ಕೂಲ್ ಆಗಿಬಿಟ್ಟು ಲಿಡ್ ಓಪನ್ ಮಾಡಿದ್ಮೇಲೆ ನಮ್ಮ ಮಟನ್ ಕುರ್ಮಾ ರೆಡಿ ಆಗಿದೆ. ಓಕೆನಾ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮತ್ತು ಮಟನ್ ಕೂಡ ಹದವಾಗಿ ಬೆಂದಿದೆ ಫ್ರೆಂಡ್. ಸೊ ಫ್ರೆಂಡ್, ಮಟನ್ ಕುರ್ಮಾ ಇಸ್ ರೆಡಿ ಟು ಈಟ್ ನಾವು. ಓಕೆ. ಸೊ ಹೋಪ್ಫುಲಿ ನಿಮಗೆಲ್ಲರಿಗೂ ನನ್ನ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೋಡಿ, ನಾನು ಬಂದ್ಬಿಟ್ಟು ಗೀ ರೈಸ್ ಮಾಡಿದ್ವಿ ಮನೆಯಲ್ಲಿ. ಸೊ ಹಾಗಾಗಿ ಗೀ ರೈಸ್ ಜೊತೆನೇ ನಾನು ಅದನ್ನು ಸರ್ವ್ ಮಾಡಿದೆ. ಎಲ್ಲರೂ ಚೆನ್ನಾಗಿದೆ ಅಂತ ಕೂಡ ಒಳ್ಳೆ ಕಮೆಂಟ್ಸ್ ಕೊಟ್ಟರು. ಸೊ ಫ್ರೆಂಡ್ಸ್, ಪ್ಲೀಸ್ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಭಾರ ಕುಕಿಂಗ್.